ಸಿ ಆನಂದ್ ಕುಮಾರ್ ಅವರು ಮತ್ತೋರ್ವ ಪ್ರಭಾವಿ ಭಾಜಪ ಮುಖಂಡರು ದಯವಿಟ್ಟು ತಾವು ಆಗಮಿಸಬೇಕು. ಸಂಸದರಿಂದ ನಿಮಗೆ ಅತಿಥಿ ಸತ್ಕಾರ. ಸಿ ಆನಂದ್ ಸರ್. ಭಾಜಪ ಕಟ್ಟಾಳವಾಗಿ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಸಿ ಆನಂದ್ ಅವರಿಗೆ ಈ ಭವ್ಯ ವೇದಿಕೆಯಲ್ಲಿ ನಮ್ಮ ಈ ಪಂದ್ಯಾವಳಿಯ ಪ್ರಮುಖ ರೂವಾರಿ ಕೆ ರಮೇಶಣ್ಣ, ಮಾಜಿ ನಗರಸಭಾ ಸದಸ್ಯರು, ವಾಸು, ಮತ್ತೆ ನಮ್ಮ ಆನಂದ್ ಮೂರ್ತಿ, ಮತ್ತೆ ರಾಜಗೋಪಾಲ್, ಮತ್ತೆ ನಮ್ಮ ಬಂತಿ ವೆಂಕಟೇಶ್ ಗೌಡರು ನಗರಸಭಾ ಸದಸ್ಯರು, ಶ್ರೀಮಾನ್ ಪ್ರಸನ್ನ ಕುಮಾರ್ ಅವರು ನಮ್ಮ ಆನಂದ್ ಮೂರ್ತಿರವರ ಸಹೋದರರು ದಯವಿಟ್ಟು ತಾವು ಆಗಮಿಸಬೇಕು. ಹಿರಿಯ ಮುಖಂಡರು ಪ್ಲೀಸ್ ಕಮಾನ್ ಸ್ಟೇಜ್. ಶ್ರೀಮಾನ್ ಪ್ರಸನ್ನ ಕುಮಾರ್ ಅವರನ್ನ ಈ ಸುಸಂದರ್ಭದಲ್ಲಿ ನಮ್ಮ ಸಂಸದರು ಸತ್ಕರಿಸ್ತಾ ಇದ್ದಾರೆ. ಶ್ರೀಮಾನ್ ಪ್ರಸನ್ನ ಕುಮಾರ್ ಅವರು ನಮ್ಮ ಈ ಭಾಗದ ಒಬ್ಬ ಪ್ರಭಾವಿ ಮುಖಂಡರು, ಸಂಸದರು ಅವರನ್ನು ಸತ್ಕರಿಸ್ತಾ ಇದ್ದಾರೆ. ಚಿರಪರಿಚಿತ ನಾಯಕ. ಒಂದೊಳ್ಳೆ ಟ್ಯಾಕಲ್ ವಿಜಯಪುರ ತಂಡದ ಆಟಗಾರರಿಂದ 21-18 ಇನ್ ಫೇವರ್ ಆಫ್ ವಿಜಯಪುರ. ದೊಡ್ಡಬಳ್ಳಾಪುರ ಮಹಾಜನತೆ ಪರವಾಗಿ ಧೀರಜ್ ಯುವ ಬ್ರಿಗೇಡ್ನ ವತಿಯಿಂದ ಪ್ರಸನ್ನ ಕುಮಾರ್ ಅವರು ಉದ್ಯಮಿಗಳು ಅವರನ್ನು ಸತ್ಕರಿಸಿ ಸನ್ಮಾನಿಸಿದ ಧನ್ಯವಾದಗಳು. ಯುಕೆ ಹಾಗೂ ಚಿಕ್ಕಮಗಳೂರು ಪ್ರಥಮ ಕರೆ. ಟಿವಿ ಲಕ್ಷ್ಮೀನಾರಾಯಣ್ PLD ಬ್ಯಾಂಕ್ನ ಅಧ್ಯಕ್ಷರು. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಯುಕೆ ವರ್ಸಸ್ ಚಿಕ್ಕಮಗಳೂರು. ಉತ್ತರ ಕನ್ನಡ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿದ್ದು ಅಂತಿಮ ಕರೆ. ಶ್ರೀಮಾನ್ ಅಶ್ವಥ್ ನಾರಾಯಣ ಗೌಡರು ಮತ್ತೋರ್ವ ಪ್ರಭಾವಿ ಭಾಜಪ ಮುಖಂಡರು, ಹಿರಿಯರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ವಿಜಯಪುರ ಕೋಚ್. ಎಸ್, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಶ್ರೀಮಾನ್ ಅಶ್ವಥ್ ನಾರಾಯಣ ಗೌಡರನ್ನ ಈ ಸುಸಂದರ್ಭದಲ್ಲಿ ನಮ್ಮ ವೇದಿಕೆಗೆ ಆಗಮಿಸಿ ತದೇಕಚಿತ್ತರಾಗಿ ಆರೋಗ್ಯ ಸಮಸ್ಯೆ ನಡುವೆ ಕೂಡ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿರ್ತೀರಾ. ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನೆಚ್ಚಿನ ಸಂಸದರ ಅಮೃತ ಹಸ್ತದಿಂದ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಶ್ರೀಮಾನ್ ಅಶ್ವಥ್ ನಾರಾಯಣ ಪಂದ್ಯ ಡಿಕೆ ವಿರುದ್ಧ ಮಂಡ್ಯ. ಎರಡು ತಂಡದ ನಾಯಕರು ತಮಗೆ ಮೊದಲ ಕರೆ. ಅತಿಥಿ ಮಹೋದಯರಿಗೆ ಅತಿಥಿ ಸತ್ಕಾರ ನೆರವೇರ್ತಾ ಇದೆ ವೇದಿಕೆಯಲ್ಲಿ. ಫಸ್ಟ್ ಕಾಲ್ ಡಿಕೆ ವರ್ಸಸ್ ಮಂಡ್ಯ. ಬೋತ್ ಟೀಮ್ captain get ready. First call for you. ಶ್ರೀಧರು ಮತ್ತೋರ್ವ ಸನ್ಮಾನಿತರು, ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಶ್ರೀಮಾನ್ ಪ್ರೇಮ್ ಕುಮಾರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಆಸೀನಾಗಿದ್ದಾರೆ. ದಕ್ಷಿಣ ಬಂದರಲ್ಲಿ ಪ್ರಥಮಾರ್ಧದ ಪ್ರೇಮ್ ಕುಮಾರ್ ಅವರು ದಯವಿಟ್ಟು ಆಗಮಿಸಬೇಕು. ನಮ್ಮ ಜನಪ್ರಿಯ ಸಂಸದರು ಮತ್ತು ಜನಪ್ರಿಯ ಶಾಸಕರ ಅಮೃತ ಹಸ್ತದಿಂದ ನಿಮ್ಮನ್ನು ಸನ್ಮಾನಿಸ್ತಾ ಇದ್ವಿ. ಭಾಜಪ ಪ್ರಭಾವಿ ಮುಖಂಡರು ಪ್ರೇಮ್ ಕುಮಾರ್ ಅವರಿಗೆ ನಮ್ಮ ಜನಪ್ರಿಯ ಸಂಸದರ ಅಮೃತ ಹಸ್ತದಿಂದ, ಜನಪ್ರಿಯ ಶಾಸಕರ ಅಮೃತ ಹಸ್ತದಿಂದ ಕೆ ಹನುಮಂತರಾಯರು ವಿಭಾಗದ ಒಬ್ಬ ಪ್ರಭಾವಿ ಮುಖಂಡರು ಶ್ರೀಮನ್ ಮುದ್ದಪ್ಪನವರು, ನಮ್ಮ ದೊಡ್ಡಬಳ್ಳಾಪುರ ಮಾಜಿ ನಗರಸಭಾ ಅಧ್ಯಕ್ಷರು, ಹಾಲಿ ನಗರಸಭಾ ಸದಸ್ಯರು, ಎಲ್ಲ ಗಣ್ಯರ ಅಮೃತ ಹಸ್ತದಿಂದ ಪ್ರೇಮ್ ಕುಮಾರ್ ಅವರನ್ನು ಸತ್ಕರಿಸ್ತಾ ಇದ್ದೀವಿ. ಅತಿಥಿ ಸತ್ಕಾರ ಸ್ವೀಕರಿಸಿದ ಅತಿಥಿ ಮಹೋದಯರಾದ ಶ್ರೀತ ಪ್ರೇಮ್ ಕುಮಾರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಜೋಗಲಿ ಪ್ರಕಾಶನವರು ದಯವಿಟ್ಟು ನಾವು ಆಗಮಿಸಬೇಕು. ಹಿರಿಯ ಬಿಜೆಪಿ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ. ಚರ್ಚಾ ನಾರಾಯಣರವರು ಮತ್ತೊಬ್ಬ ಸಂಶೋಧಕರು, ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು. ಅವರ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಈ ಭವ್ಯ ವೇದಿಕೆಯಲ್ಲಿ ಅವರನ್ನ ಕರೆತಂದು ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೇವೆ. ಡಾಕ್ಟರ್ ನಾರಾಯಣರವರು ಕರ್ನಾಟಕ ವೈದ್ಯಕೀಯ ಪರಿಷತ್ನ ಅಧ್ಯಕ್ಷರು, ಅವರು ಕೂಡ ಆಗಮಿಸಿದ್ದಾರೆ. ಅವರ ಡಾಕ್ಟರ್ ನಾರಾಯಣ್ ಸರ್ ಅವರು ಅಖಿಲ ಕರ್ನಾಟಕ ವೈದ್ಯಕೀಯ ಪರಿಷತ್ನ ಅಧ್ಯಕ್ಷರಾಗಿ ಸೇವೆಯನ್ನು ನೀಡಿದಂಥವರು. ಅವರ ಸೇವೆಯನ್ನು ಸ್ಮರಿಸಿ ಡಾಕ್ಟರ್ ಸುಧಾಕರ್ ಅವರು ಡಾಕ್ಟರ್ ನಾರಾಯಣರವರನ್ನ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. ಅತಿಥಿ ಸತ್ಕಾರ ಸ್ವೀಕರಿಸಿದ
ಡಾಕ್ಟರ್ ನಾರಾಯಣರವರಿಗೆ ಅಖಿಲ ಕರ್ನಾಟಕ ವೈದ್ಯಕೀಯ ಪರಿಷತ್. ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಿಮ್ಮೆಲ್ಲರ ಆಶೋತ್ತರಗಳನ್ನು ಈಡೇರಿಸುವಂಥ ಒಬ್ಬ ಮಹಾನ್ ಮೇರು ಅಗ್ರಮಾನ್ಯ ನಾಯಕ, ರಾಜ್ಯ ಕಂಡ ಪ್ರಭಾವಿ ಮುಖಂಡರು, ಮಾಜಿ ಆರೋಗ್ಯ ಸಚಿವರು, ಹಾಗೆ ಹಾಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ, ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಶ್ರೀಮತಿ ಶಾಮಣ್ಣಗೌಡರು, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಬಡ್ಡಿ ಬೀಜವನ್ನು ಬಿತ್ತಿ ಬೆಳೆಸಿದವರು, ಕಬಡ್ಡಿಯ ಗುರು, ಕಬಡ್ಡಿಯ ದ್ರೋಣ. ಇವರ ಕುಟುಂಬ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಬಡ್ಡಿನ ಬಿತ್ತಿ ಬೆಳೆಸಿದ್ರು. ನಿರಂತರ ಸುದೀರ್ಘ ಸೇವೆಯನ್ನ ಈ ಭಾಗದಲ್ಲಿ ನೀಡ್ತಾ ಶಾಮಣ್ಣಗೌಡರು ಕುಟುಂಬ ಉತ್ತಮ ಸಾಧನೆ ಮಾಡಿದ್ರು. ಅವರ ಸುಪುತ್ರ ಕೂಡ ಇಂದು ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು. ರಾಜಘಟ್ಟದ ಕಾಂತಣ್ಣನವರು ದಯವಿಟ್ಟು ತಾವು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಭಾಜಪ ಪ್ರಭಾವಿ ಯುವ ಮುಖಂಡರು ರಾಜಘಟ್ಟ ಕಾಂತರಾಜ್ರವರು, ನಮ್ಮ ದೊಡ್ಡಬಳ್ಳಾಪುರದ ಯುವ ಮುಖಂಡರು, ನಮ್ಮ ಜನಪ್ರಿಯ ಶಾಸಕರ ಒಡನಾಡಿ, ನಿಕಟವರ್ತಿ, ನಿಕಟಪೂರ್ವ ಯುವ ಮುಖಂಡರು ಇದೀಗ ನಿಮ್ಮನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಸಂಕ್ರಾಂತಿ ಹಬ್ಬ ಹಾಗೂ ಧೀರಜ್ ಮುನ್ರಾಜರವರ ಹುಟ್ಟುಹಬ್ಬ. ಇದರ ಪ್ರಯುಕ್ತ ಇವತ್ತು ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಇವರಿಬ್ಬರ ಸಂಯುಕ್ತ ಆಶ್ರಯದಲ್ಲಿ ಧೀರಜ್ ಮುನಿರಾಜುರವರ ಬ್ರಿಗೇಡ್ ಅಂಜನಾದ್ರಿ ಕಪ್ 2025 ಇದನ್ನ ಬಹಳ ವಿಜೃಂಭಣೆಯಿಂದ, ಸಡಗರದಿಂದ, ಅಭಿಮಾನದಿಂದ ಇವತ್ತು ಏರ್ಪಾಡು ಮಾಡಿದ್ದೀರಿ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ಯುವ ನಾಯಕರು, ಜನಪ್ರಿಯ ಶಾಸಕರು, ನಮ್ಮ ಪಕ್ಷದ ರಾಜ್ಯ ಯುವ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಧೀರಜ್ ಮುನ್ರಾಜುರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮಗಳನ್ನೆಲ್ಲ ಕೂಡ ನಮ್ಮ ಮುಖಂಡರುಗಳು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಇದನ್ನು ಆಯೋಜಿಸಿದ್ದೀರಿ. ಇದರಲ್ಲಿ ಸಾಕ್ಷೀಭೂತರಾಗಬೇಕು ಅಂತೇಳಿ ವೇದಿಕೆಯಲ್ಲಿ ಇವತ್ತು ಹಸೀನರಾಗಿರ್ತಕ್ಕಂಥ ನಮ್ಮ ಭಾಗದ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀ KM ಹನುಮಂತರಾಯಪ್ಪನವರೇ, ಮತ್ತೊಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ TV ಲಕ್ಷ್ಮೀನಾರಾಯಣಣ್ಣವರೇ, ರಂಗರಾಜ್ ಅಣ್ಣವರೇ, ಆತ್ಮೀಯರಾದಂಥ ಶ್ರೀ BC ಆನಂದ್ರವರೇ, ಮುದ್ದಪ್ಪರವರೇ, ಅದೇ ರೀತಿ ಕಬಡ್ಡಿಯಲ್ಲಿ ರಾಜಕಾರಣದ ಎರಡರಲ್ಲಿ ಕೂಡ ಅತ್ಯಂತ ಹಿರಿಯರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಹನುಮಂತೇಗೌಡರು ಕೂಡ ಬಂದಿದ್ದಾರೆ. ರಾಕೇಶ್ ಮಲ್ಲ ಅವರು ರಾಜ್ಯ ಅಧ್ಯಕ್ಷರಲ್ಲ ಈಗ, ಅದೇ ಅಧ್ಯಕ್ಷ, ಚೇರ್ಮನ್. ಪ್ರಸನ್ನ ಕುಮಾರ್ ಅವರು, ಕಾಂತರಾಜ್ ರವರು, ಪ್ರೇಮ್ ಕುಮಾರ್ ಅವರೇ, ಪ್ರಕಾಶ್ ರವರೇ, ಅಶ್ವಥ್ ನಾರಾಯಣ್ ಗೌಡ್ರೆ, ಭೀಮಣ್ಣ ಅವರೇ, ಮಲ್ಲಣ್ಣ ಅವರೇ, ಎಲ್ಲ ನಮ್ಮ ಪಕ್ಷದ ಮಹಿಳಾ, OBC, ಯುವ ಎಲ್ಲ ಮೋರ್ಚಾದ ಪದಾಧಿಕಾರಿ ಮಿತ್ರರೇ, ಕಬಡ್ಡಿ ಕ್ರೀಡೆಯಲ್ಲಿ ಬಹಳ ಹೆಸರನ್ನ ಗಳಿಸಿರ್ತಕ್ಕಂಥ ನಮ್ಮ ರಾಜ್ಯ
ಗೆ ಹೆಸರನ್ನು ತಂದುಕೊಟ್ಟಿರ್ತಕ್ಕಂಥ CA ಕಿಶೋರ್ ಅವರೇ, ಆಡೋನಹಳ್ಳಿ ನಾಗರಾಜಣ್ಣವರೇ, ಅರ್ಜುನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ BC ರಮೇಶ್ ಅವರೇ, ಮುನಿರಾಜು ಅವರೇ, ಗೌರೀಶ್ ಅವರೇ, BC ಸುರೇಶ್ ಅವರೇ, ಅಂತಿಮವಾಗಿ ಬಹಳ ಮುಖ್ಯ ವ್ಯವಸ್ಥಾಪಕರು. ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಇಲ್ಲೆಲ್ಲ ಇಡೀ ರಾಜ್ಯದ 26 ಜಿಲ್ಲೆಗಳಿಂದ ಬಂದು ಕ್ರೀಡಾಪಟುಗಳು ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮತ್ತೊಬ್ಬ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಆನಂದ್ ಮೂರ್ತಿ ಅವರೇ, NK ರಮೇಶ್ ಅವರೇ, ಬಂತಿ ವೆಂಕಟೇಶ್ ಅವರೇ, ರಾಜ್ ಗೋಪಾಲ್ ಅವರೇ, ವಾಸು ಅವರೇ, ಮುದ್ದಪ್ಪನವರೇ, ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯರೇ ಮತ್ತು ನಮ್ಮ ಜಿಲ್ಲೆ ವಿಶೇಷವಾಗಿ ದೊಡ್ಡಬಳ್ಳಾಪುರ ಕ್ಷೇತ್ರಾದ್ಯಂತ ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಕಬಡ್ಡಿಯ ಎಲ್ಲ ಕ್ರೀಡಾಪಟುಗಳೇ ಮತ್ತು ಎಲ್ಲ ರೆಫರಿಗಳೇ, ಮಾಧ್ಯಮ ಗೆಳೆಯರೇ, ಇವತ್ತು ನಿಜವಾಗಿಯೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಹೊಸ ವರ್ಷ ಆಚರಣೆ, ಸಂಕ್ರಾಂತಿ ಆಚರಣೆ, ನಮ್ಮ ಧೀರಜ್ ಮುನ್ರಾಜುರವರ ಹುಟ್ಟು ಹಬ್ಬದ ಆಚರಣೆ, ಇವೆಲ್ಲವೂ ಕೂಡ ಸಂಯುಕ್ತವಾಗಿ ನೀವು ಜೋಡಿಸಿ ಕಾರ್ಯಕ್ರಮವನ್ನ ರೂಪಿಸಿರೋ ಹಾಗೆ ಇದೆ. ಅಷ್ಟು ಒಳ್ಳೆ ಕಾರ್ಯಕ್ರಮ. ನಿಜವಾಗಿಯೂ ಸಂತೋಷ ಆಗಿದೆ ನನಗೆ ಇಲ್ಲಿ ನಿಮ್ಮೆಲ್ಲರ ಜೊತೆ ಈ ಒಂದು ಸುಂದರ ಕ್ಷಣಗಳನ್ನ ಕಳೀಲಿಕ್ಕೆ. ಆನಂದ್ ಮೂರ್ತಿ ಅವರು ಬಂದು ನನ್ನನ್ನು ಆಹ್ವಾನ ಮಾಡಿದಾಗ ನಾನು ಇವತ್ತು ಒರಿಸ್ಸಾದಲ್ಲಿ ಇರಬೇಕಾಗಿತ್ತು. ಇವತ್ತು ಪ್ರವಾಸಿ ದಿವಸನ ಮೊದಲನೇ ದಿವಸ. ನಮ್ಮ ದೇಶದ ವಿದೇಶಾಂಗ ಸಚಿವರಲ್ಲಿ ಇದ್ದಾರೆ, ಆದರೂ ಕೂಡ ನಮ್ಮ ಯುವ ನಾಯಕರ ಹುಟ್ಟು ಹಬ್ಬಕ್ಕೆ ನಾನು ಬರಲೇಬೇಕು ಅಂತೇಳಿ ಇವತ್ತಿಂದ ನಾಳೆ ಹಾಕಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಇನ್ನೂ ಕೂಡ ಅತ್ಯಂತ ಕಿರಿಯ ವಯಸ್ಸು, ಉತ್ಸಾಹಿಗಳಿದ್ದೀರಿ. ನಿಮಗೆ ಭಗವಂತ ಸಂಪೂರ್ಣ ಸಮಗ್ರ ಆಶೀರ್ವಾದವನ್ನ ನೀಡಿ ನಿಮಗಿನ್ನೂ ಕೂಡ ಒಳ್ಳೆಯ ಮನಸ್ಸು, ಬದ್ಧತೆ ಮತ್ತು ಜನರ ಬಗ್ಗೆ ಮತ್ತಷ್ಟು ಕಳಕಳಿಯನ್ನ ಭಗವಂತ ನಿಮಗೆ ಕರುಣಿಸಲಿ. ಅವರ ಸೇವೆಯನ್ನ ಮಾಡಲಿಕ್ಕೆ ಮತ್ತಷ್ಟು ಅವಕಾಶಗಳನ್ನ ಕೊಡ್ಲಿ, ಆರೋಗ್ಯವನ್ನ ಕೂಡ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಕಬಡ್ಡಿ ಕ್ರೀಡೆ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಕ್ರೀಡೆ. ಇದು ಬಹಳ ವರ್ಷಗಳ ಕ್ರೀಡೆ. ವೇದ ಸಮಯದಲ್ಲೂ ಕೂಡ ಇದ್ದಂತ ಕ್ರೀಡೆ ಯಾವುದಾದ್ರೂ ಇದ್ರೆ ಅದು ಕಬಡ್ಡಿ ಅಂತ ನಾನು ತಿಳ್ಕೊಂಡಿದ್ದೆ. ಇವತ್ತು ಕಬಡ್ಡಿ ದಕ್ಷಿಣ ಭಾರತದಲ್ಲಿ ಪ್ರತಿ ರಾಜ್ಯದ ರಾಜ್ಯ ಕ್ರೀಡೆ ಇದೆ. ತಮಿಳುನಾಡಿಗೂ ಕೂಡ ರಾಜ್ಯ ಕ್ರೀಡೆ, ಕೇರಳಕ್ಕೂ ಕೂಡ ರಾಜ್ಯ ಕ್ರೀಡೆ ಕಬಡ್ಡಿನೇ. ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಹೀಗೆ 12ರಿಂದ 15 ರಾಜ್ಯಗಳು ಈ ದೇಶದಲ್ಲಿ. ಆ ರಾಜ್ಯಗಳ ಕ್ರೀಡೆ ಯಾವುದು ಅಂತಂದ್ರೆ ಕಬಡ್ಡಿ. ಈ ದೇಶದಲ್ಲಿ ಕ್ರಿಕೆಟ್ ನಂತರ 2ನೇ ಅತಿ ಜನಪ್ರಿಯವಾಗಿರ್ತಕ್ಕಂಥ ಕ್ರೀಡೆ ಕಬಡ್ಡಿ. ಗ್ರಾಮೀಣ ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಬೇಕು. ಬಹಳ ಜನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಒಳ್ಳೆಯ ಕ್ರೀಡಾಪಟುಗಳಿದ್ರು. ಇಲ್ಲಿ ಕೂಡ ನನಗೆ ನೋಡಿ ಬಹಳ ಸಂತೋಷ ಆಯಿತು. ಹಿಂದೆ ಹನುಮಂತೇಗೌಡರು ಕೂಡ ಒಳ್ಳೆಯ ಕ್ರೀಡಾಪಟುಗಳು ಅಂತ ನನಗೆ ಗೊತ್ತಿದೆ. ಹಾಗಾಗಿ ಇದನ್ನ ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿದೆ. ಹೆಚ್ಚು ಹೊತ್ತು ಮಾತಾಡಬಾರ್ದು. ಕ್ರೀಡಾ ಕಾರ್ಯಕ್ರಮದಲ್ಲಿ, ಪಂದ್ಯಾವಳಿಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಾತು ಕಡಿಮೆ ಮಾಡಬೇಕು. ಆದರೂ ಕೂಡ ಸ್ವಲ್ಪ ಹೆಚ್ಚು ಮಾತಾಡಿದ್ದೀನಿ ಅಂತ ಅನ್ಸುತ್ತೆ. ಈ ಕಾರ್ಯಕ್ರಮದಲ್ಲಿ ಯಾರು ಬಲಿಷ್ಠವಾಗಿರ್ತಕ್ಕಂಥ ತಂಡ, ಅತ್ಯುತ್ತಮವಾಗಿ ಆಡುವಂತ ತಂಡ ಇಲ್ಲಿ ಗೆಲ್ಲಬೇಕು. ಕ್ರೀಡೆ ಗೆಲ್ಲಬೇಕು, ಕ್ರೀಡಾಪಟುಗಳು ಗೆಲ್ಲಬೇಕು, ಕ್ರೀಡಾ ಮನೋಭಾವ ಗೆಲ್ಲಬೇಕು ಅಂತ ನಾನು ಆಶಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನನ್ನನ್ನು ಆಹ್ವಾನ ಮಾಡಲಿಕ್ಕೆ
ವಿಶೇಷವಾಗಿ ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡಲಿಕ್ಕೆ ನನ್ನನ್ನು ಆಹ್ವಾನ ಮಾಡಿರೋದಕ್ಕೆ ನಿಮ್ಗೆಲ್ಲ ಕೂಡ ಕೃತಜ್ಞತೆಯನ್ನು ಇಷ್ಟೊತ್ತು ಸವಿಸ್ತಾರವಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಅವರ ಕಡೆಯಿಂದ ನಮ್ಮ ಸಂಸದರು ಸನ್ಮಾನ್ಯ ಸುಧಾಕರ್ ಸರ್ ಅವರು ಈಗಾಗಲೇ ಎಲ್ರಿಗೂ ತಿಳಿಸಿದ್ದಾರೆ. ಹಾಗೆ ಎಲ್ಲ ಕ್ರೀಡಾಪಟುಗಳು ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ತ ಜನತೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಇನ್ನು ಅವರು ಸಹ ಒಬ್ಬರು ಕ್ರೀಡಾಪಟು. ಮೊನ್ನೆ ತಾನೇ ಒಂದು ವಿಡಿಯೋ ಕಳೆದ ಒಂದು 15 ದಿನದ ಮುಂಚೆ ಎಲ್ಲ ಕಡೆ ವಿಡಿಯೋ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗಿತ್ತು. ಒಳ್ಳೆ ಒಂದು 6 ಸ್ಟೇಡಿಯಂ ಆಚೆಗಡೆ ಹೊಡೆಯುವಂಥದ್ದು ಲೆದರ್ ಬಾಲ್ ಕ್ರಿಕೆಟಲ್ಲಿ ಅದು ಆಡಿದ್ರು. ಹಾಗಾಗಿ ಕ್ರೀಡಾಪಟುಗಳನ್ನ ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ಜೊತೆಗೆ ನಾವು ಮಾತಾಡ್ತಾ ಅವ್ರಿಗೆ ತಿಳಿಸಿದ್ದೆ, ನಾವು ಈ ಕಾಸ್ಬಾಗ್ಲಲ್ಲಿ ಇದ್ದೀವಿ, ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ, ಇಲ್ಲಿನ ನಗರಸಭಾ ಸದಸ್ಯರು ಎಲ್ಲರೂ ಇರೋದ್ರಿಂದ, ಸ್ಥಳೀಯರು ಇರೋದ್ರಿಂದ ಸರ್ ಏನು ರೈಲ್ವೆ ಅಂಡರ್ ಬ್ರಿಡ್ಜ್ ಬರ್ತೀವಿ ಸರ್, ನಾವು ಅದೊಂದು ಓವರ್ ಬ್ರಿಡ್ಜ್ ವ್ಯವಸ್ಥೆ ಬೇಕು, ನಾವು ಆಲ್ರೆಡಿ ತಿಳಿಸಿದ್ದೀವಿ, ತಾವು ಮಾಡಿಸ್ಕೊಟ್ಟೆ ಕೊಡ್ತೀರ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸಚಿವರನ್ನ ಮಾತಾಡಿ. ರೈಲ್ವೇದ ಆಗತ್ತೆ ಕೆಲಸ ಅಂತ ಹೇಳ್ಬಿಟ್ಟವ್ರು. ಅದಕ್ಕೋಸ್ಕರ ಅದ್ರ ಜೊತೆ ನ್ಯಾಷನಲ್ ಹೈವೇನ ಒಂದು ಅಂಡರ್ ಪಾಸ್ ಹಾಕ್ಬೇಕು ಸರ್. ಆ PD ಅವ್ರಿಗೆ ಹೇಳಿದ್ದೀನಿ. ದಿಶಾ ಕಮಿಟಿ ಸಭೆ ಕರೀತಾರೆ 15 ದಿನದೊಳಗಡೆ. ದಿಶಾ ಕಮಿಟಿ ಸಭೆ ನೆಕ್ಸ್ಟ್ ವೀಕ್ ಬರೋ ವಾರ ಕರೆದಿದ್ದಾರೆ ದಿಶಾ ಕಮಿಟಿ ಸಭೆ. ಆ ದಿಶಾ ಕಮಿಟಿ ಸಭೆಯಲ್ಲೂ ಸಹ ಈ ನ್ಯಾಷನಲ್ ಹೈವೇ ಒಂದು ಅಂಡರ್ ಪಾಸ್ ಸರ್, ಈ STRR ಅಲ್ಲಿ ಮತ್ತು ಈ ಓವರ್ ಬ್ರಿಡ್ಜು ಮತ್ತು ನಂದಿ ಮೋರಿದು ಒಂದು ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹೋಗುವಂಥದ್ದು ಒಂದು ಬ್ರಿಡ್ಜ್ ಎಕ್ಸ್ಪ್ಯಾನ್ಷನ್ ಎಲ್ಲರೂ ಅಲ್ಲ ಸರ್, ಎಲ್ಲ ಇಲ್ಲೇ ಇದ್ದಾರೆ, ಸ್ಥಳೀಯರು ಇಲ್ಲೇ ಇರೋದು ಎಂಟ್ರೆನ್ಸು, ಹಂಗಾಗಿ ಇಲ್ಲ ಮಾಡ್ತಾರೆ, ಕೊಡ್ತೀರ. ಹಾಗಾಗಿ ಸಂಸದರಿಗೆ ಬಂದಿದ್ದಕ್ಕೆ, ಆಶೀರ್ವಾದ ಮಾಡಿದ್ದಕ್ಕೆ ಹೃತ್ಪೂರ್ವಕವಾಗಿ ಗಣ್ಯರಾದಂತಹ ಶ್ರೀ ದೊಡ್ಡಬಳ್ಳಾಪುರ ನಗರಸಭಾ ಸದಸ್ಯರು, ದೊಡ್ಡಬಳ್ಳಾಪುರ ನಗರಸಭಾ ಸದಸ್ಯರಾದ ಶ್ರೀ ದೊಡ್ಡಬಳ್ಳಾಪುರ ಶ್ರೀ ಮೋಹನ್ ಬಾಬುರವರು, ದೇವನಹಳ್ಳಿ ವಕೀಲ ಸಂಘದ ಅಧ್ಯಕ್ಷರು. 26-19 ಪಂದ್ಯ ದಾಳಿಯಲ್ಲಿ ಮೈಸೂರು ತಂಡದ ವೆಂಕಿ. ಶ್ರೀಧರ್ ಪದ್ಮನಾಭನವರು ನಗರಸಭಾ ಸದಸ್ಯರು ದೊಡ್ಡಬಳ್ಳಾಪುರ, ಅವ್ರನ್ನ ನಮ್ಮ ನೆಚ್ಚಿನ ನಾಯಕರಂತ ಶ್ರೀಮಾನ್ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಅಮೃತ ಹಸ್ತದಿಂದ ನಗರಸಭಾ ಸದಸ್ಯರು ಜನಪ್ರತಿನಿಧಿಯಾದ ಶ್ರೀ ಪದ್ಮನಾಭನವರನ್ನ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಿದರು. ಹಾಗೆ ಮತ್ತೋರ್ವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಯುತ ಮಲ್ಲಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ, ಹಿರಿಯ ಮುಖಂಡರು. ಈ ಸುಸಂದರ್ಭದಲ್ಲಿ ನೆಚ್ಚಿನ ನಾಯಕರಾದ ಡಾಕ್ಟರ್ ಸುಧಾಕರ್ ಅವರು, ಮಾನ್ಯ ಸಂಸದರು, ಹಾಗೆ ಜನಪ್ರಿಯ ಶಾಸಕರಂತ ಶ್ರೀಮಾನ್, ಹಾಗೆ ನಮ್ಮ ದಿಬ್ಬೂರ್ ಜೈನವರ ಸಹೋದರರು ಶ್ರೀಯುತರು, ಕಿಸಾನ್ ಸಂಘದ ಅಧ್ಯಕ್ಷರು ಶ್ರೀಯುತ ವಿಜಯಣ್ಣನವರನ್ನ ಈ ಸಂದರ್ಭದಲ್ಲಿ ಕರೆದು ಅವ್ರನ್ನ ಸತ್ಕರಿಸ್ತಾ ಇದ್ದೀವಿ. ಸಂಸದರು ಮತ್ತೆ ಶಾಸಕರು ಇಬ್ಬರು ಕೂಡ ಅವ್ರನ್ನ ಸತ್ಕರಿಸ್ತಾ ಇದ್ದಾರೆ. ಹಾಗೆ ವಿಜಯಣ್ಣನವರು ನಮ್ಮ ದಿಬ್ಬೂರ್ ಜೈನವರ ಸಹೋದರರು, ಕಿಸಾನ್ ಸಂಘದ ಅಧ್ಯಕ್ಷರು, ಭಾಜಪ ಪ್ರಭಾವಿ ಹಿರಿಯ ಮುಖಂಡರು. ಈ ಸುಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸಿ ಧೀರಜೋ ಬ್ರಿಗೇಡ್ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಜನಪ್ರಿಯ ಶಾಸಕರು ಮತ್ತು ಜನಪ್ರಿಯ ಸಂಸದರು ಮತ್ತು KM ಹನುಮಂತರಾಯರು, ಮಾಜಿ ರೇಷ್ಮೆ ಮಂಡಳಿ ಅಧ್ಯಕ್ಷರು ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಮನ್ ಭೀಮಣ್ಣನವರು ವನ್ನಿಕುಲ ತಿಂಗಳ ಕ್ಷತ್ರಿಯ ಸಂಘದ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ನಗರ ಘಟಕ. ಈ ಬಡಾವಣೆಯ ಒಬ್ಬ ಹಿರಿಯ ಕುಲದ ಯಜಮಾನರು ಭೀಮಣ್ಣನವರನ್ನ ಈ ಸುಸಂದರ್ಭದಲ್ಲಿ ತಮ್ಮ ಸಮುದಾಯದ ಶ್ರೇಯಸ್ಸಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಭೀಮಣ್ಣ, ವನ್ನಿಕುಲ ತಿಂಗಳ ಕ್ಷತ್ರಿಯ ಸಂಘದ ಯಜಮಾನರು, ಕುಲದ ಯಜಮಾನರು ಭೀಮಣ್ಣನವರನ್ನ ಸಂಸದರು ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಲಾಗ್ತಾ ಇದೆ ಧೀರಜ್ ಯುವ ಬ್ರಿಗೇಡ್ ವತಿಯಿಂದ. ಧನ್ಯವಾದಗಳು. ಹಾಗೆ
ಶ್ರೀಯುತ ಮೋಹನ್ ಬಾಬುರವರು ರಂಗಭೂಮಿ ಹಿರಿಯ ಕಲಾವಿದರು. ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಶ್ರೀಯುತ ಮೋಹನ್ ಬಾಬುರವರು ರಂಗಭೂಮಿ ಹಿರಿಯ ಕಲಾವಿದರು, ದೇವನಹಳ್ಳಿ ತಾಲೂಕು ಕಲಾವಿದ ಸಂಘದ ಅಧ್ಯಕ್ಷರು ಅವರಾಗಿರ್ತಾರೆ. ಮೋಹನ್ ಬಾಬು ಸರ್ ಅವರನ್ನ ಈ ಸುಸಂದರ್ಭದಲ್ಲಿ ಹಿರಿಯ ರಂಗಭೂಮಿ ಕಲಾವಿದರು ಮೋಹನ್ ಬಾಬುರವರಿಗೆ ಜನಪ್ರಿಯ ಸಂಸದರು ಹಾಗೂ ಜನಪ್ರಿಯ ಶಾಸಕರು ಹಾಗೆ ಹಿರಿಯ ಮುತ್ಸದ್ದಿ ರಾಜಕಾರಣಿ ಕೆ ಹನುಮಂತರಾಯರ ಅಮೃತ ಹಸ್ತದಿಂದ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. ಧನ್ಯವಾದಗಳು. ನೋಡಿ ಇಲ್ಲಿ ಸಾಕಷ್ಟು ಹಾಗೆ ಶ್ರೀಮತಿ ಸುಜಾತ ಶಾಮನಗೌಡರು ನಿಮ್ಮೆಲ್ಲರಿಗೂ ಚಿರಪರಿಚಿತರು. ಶಾಮನಗೌಡರು ಕಬಡ್ಡಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ರೆ ಅವರ ಶ್ರೀಮತಿ ಸುಜಾತ ಶಾಮನಗೌಡರವರು ರಂಗಭೂಮಿ ಕಲಾವಿದೆಯಾಗಿ ಇಂದಿಗೂ ಕೂಡ ನಾಟ್ಯ ಕಲಾವಿದೆಯಾಗಿ ಹಿರಿಯ ರಂಗಭೂಮಿ ಕಲಾವಿದ ಚಪ್ಪಾಳ ಮುಖಂಡವನ್ನ ಸ್ವಾಗತಿಸ್ತಾ ಶ್ರೀಮತಿ ಸುಜಾತ ಶಾಮನಗೌಡರಿಗೆ ನಮ್ಮ ಕೆ ಹನುಮಂತರಾಯಪ್ಪನವರು ನಮ್ಮ ಈ ಭಾಗದ ಹಿರಿಯರು ಗಣ್ಯರು ಅವರನ್ನ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸ್ತಾರೆ. ಹಿರಿಯ ರಂಗಭೂಮಿ ಕಲಾವಿದೆ, ಇಂದಿಗೂ ಕೂಡ ರಂಗಭೂಮಿ ಕಲಾವಿದರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಜನಪ್ರಿಯ ಸಂಸದರು ಚಿಕ್ಕಬಳ್ಳಾಪುರ ಜನರ ಆಶೋತ್ತರವನ್ನ ಲೋಕಸಭಾ ಕ್ಷೇತ್ರದ ಆಶೋತ್ತರವನ್ನು ಈಡೇರಿಸಬಲ್ಲಂತ ಸಮರ್ಥ ನಾಯಕ, ಆ ಸಮರ್ಥ ನಾಯಕತ್ವವನ್ನು ನೀಡಬಲ್ಲಂತ ಯುವ ನಾಯಕ, ನಮ್ಮೆಲ್ಲರ ಆಶಾಕಿರಣ ಧೀಮಂತ ನಾಯಕ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ಎಲ್ಲರೂ ಜನ ಚಪ್ಪಲ ಬರಲಿ. ದೊಡ್ಡಬಳ್ಳಾಪುರ ಮಹಾಜನತೆ ಧೀರಜ್ ಯುವರಾಜ್ ಯುವ ಬ್ರಿಗೇಡ್ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸಲಿ. ಅವರಿಗೆ ಶ್ರೀಕೃಷ್ಣನ ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನ ಗೌರವ ನೆನಪಿನ ಕಾಣಿಕೆಯಾಗಿ ನೀಡ್ತಾ ಧೀರಜ್ ಮುನ್ರಾಜು ಯುವ ಬ್ರಿಗೇಡ್ನ ವತಿಯಿಂದ ನೆರವೇರ್ತಾ ಇರ್ತಕ್ಕಂಥ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಮಗೆ ತಾರಾ ಮೆರುಗನ್ನು ತಂದುಕೊಟ್ಟಿದ್ದೀರಾ. ನಿಮ್ಮ ಸೇವೆ ಈ ಜನತೆಗೆ ಸದಾ ಹೀಗೆ ಇರಲಿ, ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಅವರಿಗೆ ಗೌರವ ನೆನಪಿನ ಕಾಣಿಕೆಯಾಗಿ ಚನ್ನಕೇಶವ ಸ್ವಾಮಿಯನ್ನ ವಿಗ್ರಹನ ಮೂರ್ತಿಯನ್ನು ನೀಡಿ ಶಾಲನ್ನು ಹೊದಿಸಿ ಮಾಲಾರ್ಪಣೆ ಮಾಡಿ ಯುವ ಬ್ರಿಗೇಡ್ ಧೀರಜ್ ಯುವ ಬ್ರಿಗೇಡ್ ದೊಡ್ಡಬಳ್ಳಾಪುರ ಅತ್ಯಂತ ಗೌರವಪೂರ್ವಕವಾಗಿ ಈ ಪಂದ್ಯಾವಳಿಯ ರೂವಾರಿ ನಮ್ಮ ಆನಂದ ಮೂರ್ತಿ ಹಾಗೆ ನಮ್ಮ ಬಂತಿ ವೆಂಕಟೇಶ್ವರರು, ವಾಸರವರು, NK ರಮೇಶ್ ಅವರು, ರಾಜ್ಗೋಪಾಲ್ ಅಲಿಯಾಸ್ ಪಾಲಿನವರು ಹಾಗೆ ವಾಸು ಯುವ ಬ್ರಿಗೇಡ್ನ ಯುವ ಸೇನಾನಿ. ನಿಜವಾಗಲೂ ಇಂಥ ಕಾರ್ಯಕ್ರಮವನ್ನ ಸರಿಸುಮಾರು 4 ದಿನಗಳಿಂದ ನಿಂತಿಗೆಟ್ಟು ಇಂದಿಗೂ ಕೂಡ ತಮ್ಮ ನೆಚ್ಚಿನ ನಲ್ಮೆಯ ನಾಯಕನ ಹುಟ್ಟುಹಬ್ಬಕ್ಕಾಗಿ ಈ ಸೇವೆಯನ್ನ ಸಮರ್ಪಿಸ್ತಾ ಇದ್ದಾರೆ, ಅರ್ಪಿಸ್ತಾ ಇದೆ. ಹಾನರಬಲ್ MP ಆಫ್ ಕರ್ನಾಟಕ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯ ಹಾನರಬಲ್ MP ಆಫ್ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಎಕ್ಸ್ ಹೆಲ್ತ್ ಮಿನಿಸ್ಟರ್ ಆಫ್ ಕರ್ನಾಟಕ ಹಾಲಿ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಧಾಕರ್ ಅವರು ಇದೀಗ ತುರ್ತು ಕೆಲಸದ ನಿಮಿತ್ತ ತೆರಳುತ್ತಾ ಇದ್ದಾರೆ. ಈ ಭಾಗದ ಜನತೆಯ ಆಶೋತ್ತರವನ್ನು ಈಡೇರಿಸೋ ಆ ಶಕ್ತಿಯನ್ನ ಸಾಮರ್ಥ್ಯವನ್ನ ಆ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಜನಮೆಚ್ಚಿದ ಜನನಾಯಕ ಹಾಲಿ ಸಂಸದರು ಡಾಕ್ಟರ್ ಸುಧಾಕರ್ ಸರ್ ಅವರು ಇದೀಗ ವೇದಿಕೆಯನ್ನು ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರೂ ಅವ್ರನ್ನ ಚಪ್ಪಾಳ ಬಗ್ಗೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ಕೊಡೋಣ. ಧನ್ಯವಾದಗಳು ಸರ್. ನೀವು ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಂಡಿದ್ದೀರಾ. ನೀವು ಬಂದದ್ದು ನಮಗೆ ಸೌಭಾಗ್ಯ ಬಂದಂತೆ. ಯುವ ಬ್ರಿಗೇಡ್ ಧೀರಜ್ ಯುವ ಬ್ರಿಗೇಡ್ ನಿಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಧೀರಜ್ ಮುನ್ರಾಜ್ ಅವರ ಹುಟ್ಟುಹಬ್ಬದ ಸಲುವಾಗಿ ನೆರವೇರ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಸ್ಟೇಟ್ ಚಾಂಪಿಯನ್ಶಿಪ್ ಕಬಡ್ಡಿ ಚಾಂಪಿಯನ್ಶಿಪ್ ಅದ್ಭುತವಾಗಿ ಸಾಗ್ತಾ ಇದೆ. ದ ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಇನ್ ದಿ ಹಿಸ್ಟರಿ ಆಫ್ ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದ ಕ್ರೀಡಾ ಇತಿಹಾಸದಲ್ಲಿ ಇದು ಅತ್ಯಂತ ಸುವರ್ಣಾಕ್ಷರಗಳಲ್ಲಿ ಬರಿಬಹುದಾದಂತ ಒಂದು ಅದ್ಭುತ ಕ್ರೀಡಾಕೂಟ. ನಮ್ಮ ಆನಂದ್ ಕುಮಾರ್, ನಮ್ಮ ವಾಸು, ನಮ್ಮ NK ರಮೇಶಣ್ಣ, ನಮ್ಮ ಎಲ್ಲ ಯುವ ಬ್ರಿಗೇಡ್ನ ಯುವ ಸೇನಾನಿಗಳ ಪರಿಶ್ರಮ ಇವತ್ತು ಸಾರ್ಥಕವಾಗ್ತಾ ಇದೆ. ಈ ಸಾರ್ಥಕ ಸೇವೆಯ ಫಲಶ್ರುತಿಯನ್ನು ಪಡೆದುಕೊಳ್ತಾ ಇಂಥ ಒಂದು ಅದ್ಭುತ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಿದ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಧನ್ಯವಾದಗಳು.
ಇಲ್ಲೇ ಇರ್ತಾರೆ, ನಾಳೆ ಹೋಗ್ತಾರೆ ಒಂದರಲ್ಲಿ ವಿಜಯಪುರ ವಿರುದ್ಧ ಮೈಸೂರು 35-26 35-26 ಇನ್ ಫೇವರ್ ಆಫ್ ವಿಜಯಪುರ. ಅಂಕಣ 2ರಲ್ಲಿ ಬಾಗಲಕೋಟೆ ವಿರುದ್ಧ ಬೆಳಗಾವಿ 19-14 ಬಾಗಲಕೋಟೆ ತಂಡದ ಪರವಾಗಿ. It's 19-14 in favor of ಬೆಳಗಾವಿ. ಯುಕೆ ತಂಡದ ನಾಯಕ, ಚಿಕ್ಕಮಗಳೂರು ತಂಡದ ನಾಯಕ ನಮಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ. ಬೇಗನೆ ಅಂಕಣ 1ಕ್ಕೆ ಬೇಗನೆ ಬರಬೇಕು. ಉತ್ತರ ಕನ್ನಡ ವಿರುದ್ಧ ಚಿಕ್ಕಮಗಳೂರು, 2 ತಂಡದ ನಾಯಕರೇ ಬೇಗನೆ ಆಟಗಾರರು ಅಣಿಗೊಳಿಸಿ ಅಂಕಣಕ್ಕೆ ಕರೆತನ್ನಿ. ಬಾಗಲಕೋಟೆ ವಿರುದ್ಧ ಬೆಳಗಾವಿ ಒಂದು ರೋಚಕವಾದಂತಹ ಪಂದ್ಯ. ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ಕಾಣಬಹುದಾಗಿದೆ. ಮಂಜಿತ್ ಇಲ್ಲಾರಂಗ್ ಹೊಡೆದ್ಬಿಟ್ಟೆ 21-16 in favor of ಬೆಳಗಾವಿ. ಸೂಪರ್ ಟೆಕಲ್ ಆನ್ ಆಗಿದೆ. ದಾಳಿಯಲ್ಲಿ ಬಾಗಲಕೋಟೆ ತಂಡದ ವಿನೋದ್. ಇಬ್ಬರು ಆಟಗಾರ ನೋಡ್ಬೇಕು, ನೋಡೋಣ. ಕಿಕ್ ಮಾಡಿದ್ರು, ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಒಳ್ಳೆ ಟಚ್ ಪಾಯಿಂಟ್. ಗಣೇಶ ನಿರಂತರವಾಗಿ ವಿಜಯಪುರ ತಂಡದ ಬೆನ್ನೆಲುಬಾಗಿ ದಾಳಿಯಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾನೆ. ಸೂಪರ್ ಡಬಲ್ ರೈಡ್, 4 ಅಂಕದ ಸೇರ್ಪಡೆ ಆಗ್ತಾ ಇದ್ದ ವಿಜಯಪುರ ತಂಡಕ್ಕೆ. ಅಭಿಮನ್ಯುವಿನ ಅಂಕಣದಲ್ಲಿ ಸ್ಕೋರ್ 22-20 22-20 ಇನ್ ಫೇವರ್ ಆಫ್ ಬೆಳಗಾವಿ. ಸೂಪರ್ ಟ್ಯಾಕಲ್, ಸೂಪರ್ ತಿರುವನ್ನ ನೀಡುವಂತ ಸೂಪರ್ ಮಿನಿಟ್ ನ ಗೇಮ್ ಇಲ್ಲಿ ಸಾಕ್ತಾ ಇದೆ. ಮೈಸೂರು ವರ್ಸಸ್ ವಿಜಯಪುರ. ಮೈಸೂರು ಬಿಜಾಪುರ ಹಾಗೂ ಮೈಸೂರು ನಡುವಿನ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಸಾಕ್ತಾ ಇದೆ. ವಾಚ್ 132 ಪ್ರಮುಖ ದಾಳಿಗಳ ಸುದರ್ಶನ ಬದ್ಧವಾಗಿದೆ. ಮತ್ತೆ ಬಿಜಾಪುರ ತಂಡದ ಯುವ ಕಿಲಾಡಿ ಈಗಾಗಲೇ ಸಾಕಷ್ಟು ಸಾಧನೆಯಲ್ಲಿ ಮಾಡ್ತಾ ಸೂಪರ್ ಟ್ಯಾಕಲ್ ಸಂದರ್ಭ, ಸೂಪರ್ ಸಂದರ್ಭದಲ್ಲಿ ಸೂಪರ್ ಟ್ಯಾಕಲ್ ಮತ್ತೊಮ್ಮೆ ಮೈಸೂರಿಗೆ ಸೂಪರ್ ತಿರುವನ್ನು ನೀಡ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಇತ್ತೀಚೆಗೆ ನಡೆದಂತ ಕೋಲಾರಮ್ಮ ಕಬಡ್ಡಿ ಉತ್ಸವದ ಪ್ರಮುಖ ಆಯೋಜಕರು ಹಾಗೂ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಭು ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಶ್ರೀಯುತರು ಪ್ರಶಾಂತ್ ಅವರು ನಮ್ಮ ಗುರುರಾಮ್ ಇಂಟರ್ನ್ಯಾಷನಲ್ ಲಾಡ್ಜ್ ಅನ್ನ ನಮ್ಮ ಈ ಕ್ರೀಡಾಕೂಟಕ್ಕೆ ನೀಡಿ ವಸತಿ ವ್ಯವಸ್ಥೆ ಮಾಡಿಕೊಂಡ ಪ್ರಶಾಂತ್ ಸರ್ ಅವರು ವೇದಿಕೆಗೆ ಆಗಮಿಸಿದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ತಾಲೂಕು ಉಪಾಧ್ಯಕ್ಷರು ಮಾಲಣ್ಣನವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಲಳ್ಳಿ ಚಂದ್ರಣ್ಣನವರು ದಯವಿಟ್ಟು ಬನ್ನಿ, ಹಾಲಳ್ಳಿ ಚಂದ್ರಣ್ಣ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ಶ್ರೀಯುತ ಶ್ರೀನಣ್ಣನವರು ಹಿರಿಯ ಮುಖಂಡರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಪ್ರಸನ್ನ ಕುಮಾರ್ ಅವರು ಟೈಮ್ ವೇಸ್ಟ್ ಮಾಡಬೇಕು. ತಾವು ಬನ್ನಿ, ವೇದಿಕೆಯಲ್ಲಿ ವಿರಾಜಮಾನಬೇಕು. ಹತ್ತು ನಿಮಿಷ ಟೈಮ್ ಇಲ್ಲ, ಅಲ್ಲಿರೋದೇ 3 ನಿಮಿಷ. ಶ್ರೀಯುತ ಅಪ್ಪಯ್ಯನವರು ನಮ್ಮ ಟಾಸ್ಬಾಗ್ ಈ ನೆಲದ ಹಿರಿಯ ಕಬಡ್ಡಿ ಕ್ರೀಡಾ
ಪ್ರಭು ನಮ್ಮ ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಯಾಗಿ ಕಳೆದ ಬಾರಿ ಜೂನಿಯರ್ ವಿಭಾಗದ ಒಂದು ಕ್ರೀಡಾಕೂಟವನ್ನು ಜರುಗಿಸಿದ ಪ್ರಭು ಅವರು ಇದೀಗ ವೇದಿಕೆಗೆ ಆಗಮಿಸಿದ್ರೆ ಅವರ ಸಹೋದ್ಯೋಗಿಗಳು ಜೊತೆಯಲ್ಲಿ ಎಲ್ಲರೂ ವೇದಿಕೆಗೆ ಆಗಮಿಸಬೇಕು. ನಿಮ್ಮೆಲ್ಲರಿಗೂ ಗೌರವಾದ ಸ್ವಾಗತ ಸುಸ್ವಾಗತ. ಕೋಲಾರ ಜಿಲ್ಲಾ ತಂಡದ ಪದಾಧಿಕಾರಿಯಾಗಿ ಚಿಕ್ಕಮಗಳೂರು ಉತ್ತರ ಕನ್ನಡ ಬೇಗನೆ ರೆಡಿ ಆಗಿರ್ಬೇಕು. ಅದೇ ರೀತಿ ಕನ್ನಡ ಹಣ 2ರಲ್ಲಿ ಮುಂದಿನ ಪಂದ್ಯ ಡಿಕೆ ವಿರುದ್ಧ ಮಂಡ್ಯ. ತಮಗಿದು 2ನೇ ಕರೆ. ಡಿಕೆ ವಿರುದ್ಧ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ OBC ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಅವರು ದಯವಿಟ್ಟು ನಾವು ಆಗಮಿಸಬೇಕು ಅಂತ ಮನವಿಯನ್ನು ಮಾಡ್ಬೋದು. ಎಲ್ ಮಹೇಶ್ ಅವರು ಹಿರಿಯ ಬಿಜೆಪಿ ಮುಖಂಡರು ತಾವು ಆಗಮಿಸಬೇಕು. ಎಲ್ಲ ಗಣ್ಯರಿಗೆ ಈ ಸಂದರ್ಭದಲ್ಲಿ ಅತಿಥಿ ಸತ್ಕಾರವನ್ನ ಯುವ ಬ್ರಿಗೇಡ್ ಅಂತ ಧೀರಜ್ ಮುನ್ರಾಜ್ ಯುವ ಬ್ರಿಗೇಡ್ ವತಿಯಿಂದ ಈ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ಎಲ್ ಮಹೇಶ್ ಅವರು ದಯವಿಟ್ಟು ಆಗಮಿಸಬೇಕು. ಎಲ್ಲ ಆನಂದ್ ಮೂರ್ತಿ ಶ್ರೀಮಾನ್ ಮೋನಿಶಂಕರ್ ಅವರು ನಮ್ಮ ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ವಾಸು ಅವ್ರನ್ನ ಸತ್ಕರಿಸಿ ಸನ್ಮಾನಿಸುವಂತೆ ಕೇಳ್ಕೊಳ್ತಾ ಇದ್ವಿ. ಯುವ ಬ್ರಿಗೇಡ್ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್ ಅದ್ಭುತ ಅತ್ಯದ್ಭುತ ದಿ ಬೆಸ್ಟ್ ಅಂಡ್ ದ ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಆಫ್ ದಿ ಇಯರ್. ನೂತನ ವರ್ಷದ ಮತ್ತೊಂದು ಸೂಪರ್ ಟ್ಯಾಕಲ್ಗೆ ಸಾಕ್ಷಿ ಆಗ್ತಾ ಇದೆ. ಅಂಕಣ ಅರ್ಜುನನ್ ಅಂಕಣದಲ್ಲಿ ನಿರಂತರ ಹೋರಾಟ. ವೆಂಕಿ ಹಾಗೂ ಸಂಜಯ ಬ್ಯೂಟಿಫುಲ್ ಟ್ಯಾಕಲ್. ನಿರಂತರವಾಗಿ 2 ಬಾರಿ ಮೈಸೂರು ತಂಡದ ಆಟಗಾರರು ಸೂಪರ್ ಟ್ಯಾಕಲ್ ನೊಂದಿಗೆ ಲೀಡರ್ ನಲ್ಲಿ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಕೊನೆಯ ಕ್ಷಣಗಳಲ್ಲಿ ಏನ್ ಬೇಕಾದ್ರೂ 43-38 43 ಅವರು ಬಿಜೆಪಿ ಹಿರಿಯ ಮುಖಂಡರು ಇಲ್ಲಿ ಆಗಮಿಸಿದ್ದಾರೆ. ಎಲ್ ಮಹೇಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಎಲ್ಲ ಗಣ್ಯರನ್ನ ಈ ಸಂದರ್ಭದಲ್ಲಿ ಸತ್ಕರಿಸಿ ಸನ್ಮಾನಿಸ್ತಾ ಇದೆ ಧೀರಜ್ ಯುವ ಬ್ರಿಗೇಡ್ ವತಿಯಿಂದ. ಹಾಗೆ ಶ್ರೀಯುತ ಪ್ರಭು ಅವರು ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಒಬ್ಬ ರಾಷ್ಟ್ರೀಯ ಹಿರಿಯ ಕಬಡ್ಡಿ ಕ್ರೀಡಾಪಟುವಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಭು ಇಲ್ಲಿ ಆಗಮಿಸಿದ್ದಾರೆ. ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಪ್ರಭು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡ್ತಾ ಇದ್ದಾರೆ. ಪ್ರಭು ಅವರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ನಮ್ಮ ಯುವ ಬ್ರಿಗೇಡ್ನ ವಾಸು ಮತ್ತು ಆನಂದ್ ಮೂರ್ತಿ ಅವರು ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸ್ತಾರೆ. ಧನ್ಯವಾದಗಳು ಗೌರವ ಅತಿಥಿಗಳಿಗೆ. ಸಕ್ಕಣ ಒಂದರಲ್ಲಿ 45-38 45-30 ಶ್ರೀಮತಿ ವಾಣಿಯವರು ವಿಜಯಪುರ. ಶ್ರೀಮಾನ್ ವಿಜಯ್ ಕುಮಾರ್ ಅವರು ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು. ಶ್ರೀಮಾನ್ ವಿಜಯ್ ಕುಮಾರ್ ಅವರು ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾಜಿ ಗೌರವ ಕಾರ್ಯದರ್ಶಿಗಳಾಗಿದ್ದ ಶ್ರೀಯುತ ಮುನ್ರಾಜಣ್ಣನವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳ ವತಿಯಿಂದ ಶ್ರೀಮಾನ್ ಶಂಕರ್ ಅವರು ಮತ್ತೋರ್ವ ಮಂಡ್ಯ ಮೂಲದ ಕಬಡ್ಡಿ ಪದಾಧಿಕಾರಿಗಳು ದಯವಿಟ್ಟು ತಾವು ಆಗಮಿಸಬೇಕು. ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದ ಶ್ರೀಯುತ ಶಂಕರ್ ಅವರನ್ನ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಶ್ರೀಯುತ ಶಂಕರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಮಂಡ್ಯ ಜಿಲ್ಲಾ ತಂಡ ಇಲ್ಲಿ ಬಂದು ಭಾಗವಹಿಸಿ ಶ್ರೀಯುತ ಶಂಕರ್ ಅವರು ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಿಗೆ ಅತಿಥಿ ಸತ್ಕಾರ ಸ್ವೀಕರಿಸಿದರೆ ಅವರಿಗೆ ಅಭಿನಂದನೆಗಳು. ಶ್ರೀಮತಿ ವಾಣಿರವರು ಭಾಜಪ ಮುಖಂಡರು, ಶ್ರೀಮತಿ ಲತಾರವರು ಭಾಜಪ ಮಹಿಳಾ ಕಟ್ಟಾಳಗಳು, ಹಾಗೆ ಶ್ರೀಮತಿ ರಮ್ಯರವರು ಈ 3 ಮಹಿಳಾ ನಾಯಕಿಯರನ್ನ ಈ ಸುಸಂದರ್ಭದಲ್ಲಿ ಸಹೋದರ ನಮ್ಮ ಬಂತಿ ವೆಂಕಟೇಶ್ ಅವರು ಎಲ್ಲರನ್ನ ಸತ್ಕರಿಸ್ತಾ ಇದ್ದಾರೆ. ರಮ್ಯರವರನ್ನ ಲತಾರವರನ್ನ ವಾಣಿಯವರು
ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. ನಮ್ಮ ಯುವ ಬ್ರಿಗೇಡ್ ಧೀರಜ್ ಯುವ ಬ್ರಿಗೇಡ್ನ ವತಿಯಿಂದ ಮಹಿಳಾ ನಾಯಕರಿಗೆ ಇದು ಭವ್ಯ ವೇದಿಕೆಯಲ್ಲಿ ಅತಿಥಿ ಸತ್ಕಾರವನ್ನು ನೆರವೇರಿಸ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಸತ್ಯ ಧಾರಾವಾಹಿಯ ಖ್ಯಾತ ಚಲನಚಿತ್ರ ನಟರಾಗಿರುವಂತ ಶ್ರೀಯುತ ಅಮೂಲ್ ಬೇಬಿ ಅಂತಾನೆ ಖ್ಯಾತಿಯನ್ನು ಪಡೆದಿರುವಂತ ಸಾಗರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸತ್ಯ ಧಾರಾವಾಹಿಯ ಖ್ಯಾತ ನಾಯಕ ನಟರು ಶ್ರೀಯುತ ಸಾಗರ್ ಅವರು ಶ್ರೀಮತಿ ರಮ್ಯಾ, ಶ್ರೀಮತಿ ವಾಣಿ, ಶ್ರೀಮತಿ ಲತಾರವರಿಗೆ ಮಹಿಳಾ ಮೋರ್ಚಾದ ಮಹಿಳಾ ಕಟ್ಟಾಳುಗಳು ಈ ಸುಸಂದರ್ಭದಲ್ಲಿ ಧೀರಜ್ ಯುವ ಬ್ರಿಗೇಡ್ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. ಎಲ್ಲ ಮಹಿಳಾ ನಾಯಕರಿಗೆ ಧೀರಜ್ ಮುನ್ರಾಜ್ ಯೂತ್ ಬ್ರಿಗೇಡ್ನ ವತಿಯಿಂದ ನಮ್ಮ ಆಲಳ್ಳಿ ಚಂದ್ರಣ್ಣ ಅವರು ದಯವಿಟ್ಟು ಬರಬೇಕು. ಹಿರಿಯ ಮುಖಂಡರು ದಯವಿಟ್ಟು ಈ ಕೂಡಲೇ ತಾವು ಇದೀಗ ಅಂಕಣ ಒಂದಕ್ಕೆ ಅರ್ಜುನನ ಅಂಕಣಕ್ಕೆ ಬರ್ತಾ ಇದ್ರೆ ಉತ್ತರ ಆಲಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಯುತ ಆಲಳ್ಳಿ ಚಂದ್ರಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ಹಾಗೆ ಬಾಲಣ್ಣನವರು ಮತ್ತೊಬ್ಬ ಬಿಜೆಪಿ ಹಿರಿಯ ಮುಖಂಡರು ಅವರು ಕೂಡ ಆಗಮಿಸಿದ್ದಾರೆ. ಉಪಾಧ್ಯಕ್ಷರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಈ ಸುಸಂದರ್ಭದಲ್ಲಿ ಅವರಿಗೆ ಎಲ್ಲ ಗಣ್ಯರನ್ನು ಮುಖ್ಯ ವಿರುದ್ಧ ಚಿಕ್ಕಮಗಳೂರು ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಮುನೇಗೌಡ, ತೀರ್ಪುಗಾರರಾಗಿ ರವಿಕುಮಾರ್, ನರಸಿಂಹಮೂರ್ತಿ, ಗುಣಿಗೆಗಾರರಾಗಿ ಮುತ್ತಣ್ಣ ಪ್ರಧಾನಿ, ಸಹ ಗುಣಿಗೆಗಾರರಾಗಿ ಸಿದ್ದು ದೇವಪ್ಪ, ಥರ್ಡ್ ರೈಡ್ ಮಂಜುನಾಥ್ ತಳ್ಳೋಳಿ. ಎಲ್ಲ ತೀರ್ಪುಗಾರ ಅಂಕಣ ಒಂದಕ್ಕೆ ತಳ್ಳಿ. ಅಂಕಣ ಎರಡರಲ್ಲಿ 28-25 in favor of ಬೆಳಗಾವಿ. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ಅತಿಥಿಗಳಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ನ ವತಿಯಿಂದ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಅವರಿಗೆ ಅಭಿನಂದಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂಥ ಒಂದು ವ್ಯವಸ್ಥಿತ ಕಬಡ್ಡಿ ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ನಮ್ಮೊಂದಿಗೆ ಸದಾ ಇರ್ತಾ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಜೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವರ ಕಾರ್ಯದಕ್ಷತೆಯನ್ನು ನಾವು ಮೆಚ್ಚಲೇಬೇಕು. ಹಾಗೆ ಶ್ರೀಯುತ BC ಸುರೇಶ್ ಅವರು ಮೇಜರ್ ಧ್ಯಾನ್ ಚಂದ ಪ್ರಶಸ್ತಿಯನ್ನು ಪಡೆದಂತ ಮೊಟ್ಟ ಮೊದಲ ಕನ್ನಡಿಗ, ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಲಿ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾ ಸಾಧಕರು. ಕರ್ನಾಟಕ ಸರ್ಕಾರ ಅವರ ಜೀವಮಾನದ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಏಕಲವ್ಯ ಪ್ರಶಸ್ತಿ ನೀಡಿ ಪುರಸ್ಕರಿಸಿದ್ದಾರೆ. ಸೊ ಒಬ್ಬ ಹಿರಿಯ ಕ್ರೀಡಾ ಸಾಧಕರನ್ನ ಈ ಸಂದರ್ಭದಲ್ಲಿ ಹಾಗೆ ಗೌರೀಶ್ ಅವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನೂತನ ಸಾರಥಿ ಗೌರೀಶ್ ಅವರು ದಯವಿಟ್ಟು ತಾವು ಆಗಮಿಸಬೇಕು. ಮಾಜಿ ರಾಷ್ಟ್ರೀಯ ಕ್ರೀಡಾ ಸಾಧಕರು ದಯವಿಟ್ಟು ತಾವು ಆಗಮಿಸಿ. ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀಮಾನ್ ಶ್ರೀನಾಥ್ ಅವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೂತನ ಸಾರಥಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀನಾಥ್ ಅವರು ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಇಲ್ಲಿ ನೆರವೇರಲಿಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಧೀರಜ್ ಯುವ ಬ್ರಿಗೇಡ್ಗೆ ತಮ್ಮದೇ ಆದಂಥ ಪ್ರೋತ್ಸಾಹ ಸಹಕಾರವನ್ನು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದಂಥ ಶ್ರೀಯುತ ಶ್ರೀನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು. ಹಾಗೆ BC ಸುರೇಶ್ ಅವರು BC ಸುರೇಶ್ ಅಂದ್ರೆ ಎಲ್ಲರಿಗೂ ಚಿರಪರಿಚಿತ. ಇಂದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿ ಭಾರತ ತಂಡವನ್ನು ಪ್ರತಿನಿಧಿಸಿ ಭಾರತ ದೇಶಕ್ಕೆ ಚಿನ್ನದ ಪದಕ ಒತ್ತುಕೊಂಡಂತ ಚಿನ್ನದಂತ ಆಟಗಾರ BC ಸುರೇಶ್ ಅವರು. ಎಲ್ಲರೂ ಚಪ್ಪಾಳೆ ಮುಖೇನ ಅವರನ್ನ ಸ್ವಾಗತಿಸೋಣ. ಹಾಗೆ ಮತ್ತೋರ್ವ ದಿಗ್ಗಜ ಕಬಡ್ಡಿಯ ಹಿರಿಯ ಕ್ರೀಡಾ ಸಾಧಕರು ಇಂದು ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಮಾನ್ ಗೌರೀಶ್ ಅವರು. ದೊಡ್ಡಬಳ್ಳಾಪುರದಲ್ಲಿ ಗೌರೀಶ್ ಅಂದ್ರೆ ಎಲ್ಲರಲ್ಲೂ ಎಲ್ಲರ ಮನಸ್ಸನ್ನ ಗೆದ್ದಂತ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟು. ರೈಡಿಂಗ್ ನಲ್ಲಿ ವಿಭಿನ್ನ ಶೈಲಿಯಲ್ಲಿ ಜನಮನ ಗೆದ್ದಂತ ಒಬ್ಬ ಶ್ರೇಷ್ಠ ರೈಡರ್ ಗೌರೀಶ್.
ಹಾಗೆ ಶ್ರೀಮಾನ್ ಶ್ರೀನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಯಶಸ್ವಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಜರುಗಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಹಾಗೆ ಶ್ರೀಮಾನ್ ಹರೀಶ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್. ನಾಗರಾಜ್ ಅವರು ಎಲ್ಲ ಗಣ್ಯರಿಗೆ ನಮ್ಮ ದೊಡ್ಡಬಳ್ಳಾಪುರ ಮಹಾಜನತೆ ಇವರ ಸಾರ್ಥಕ ಸೇವೆಯನ್ನು ಸ್ಮರಿಸಿ ಈ ಸುಸಂದರ್ಭದಲ್ಲಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. ಮೊದಲಿಗೆ ಸಿ ಸುರೇಶ್ ಅವರು ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಪಡೆದಂತ ಮೊದಲ ಕನ್ನಡಿಗ. ಎಲ್ಲರೂ ಮೆಚ್ಚುವ ಚಪ್ಪಳ ಮುಖೇನ ಅವರ ಹೃದಯಪೂರ್ವಕ ಅಭಿನಂದಿಸಿ, ಹಾಗೆ ಅವರ ಜೀವಮಾನದ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಘನ ಸರ್ಕಾರ ಏಕಲವ್ಯ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ. ಹಾಗೆ ಶ್ರೀಮಾನ್ ಗೌರೀಶ್ ಅವರು ಈ ನೆಲದಲ್ಲಿ ಅದ್ಭುತ ಸಾಧನೆ ಮಾಡಿದಂಥವರು, ಒಬ್ಬ ಮಾಜಿ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಗೌರೀಶ್. ಹಾಗೆ ಇಂದು ನೂತನ ಸಾರಥಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾಗಿ ಕಾರ್ಯೋನ್ಮುಖರಾಗಿದ್ದಾರೆ. ಹಾಗೆ ಶ್ರೀಯುತ ಶ್ರೀನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿ, ಹಾಗೆ ಶ್ರೀಮಾನ್ ಹರೀಶ್ ಕುಮಾರ್ ಅವರು ಬೆಂಗಳೂರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಾರಥಿಯಾಗಿ ನೂತನ ಕಾರ್ಯದರ್ಶಿಗಳಾಗಿ ಯಶಸ್ವಿ ಕಾರ್ಯವನ್ನು. ಇಂಥ ಒಂದು ಅದ್ಭುತ ಕ್ರೀಡಾಕೂಟ ಇಲ್ಲಿ ಜರುಗಲಿಕ್ಕೆ ಇವರೆಲ್ಲರ ಶ್ರಮ ಸಾರ್ಥಕ ಸೇವೆಯ ಕಾರಣ ಅಂತ ಈ ಒಂದು ಸುಸಂದರ್ಭದಲ್ಲಿ ಇಂಥ ಒಂದು ಕ್ರೀಡಾಕೂಟ ಜರುಗಲಿಕ್ಕೆ ಶ್ರಮಿಸಿದ ನಿಮಗೆ ನಾವು ಸದಾ ಚಿರಋಣಿಗಳು. ಧನ್ಯವಾದಗಳು. ಅತಿಥಿ ಸತ್ಕಾರ ಸ್ವೀಕರಿಸಿದ ಗೌರವಾನ್ವಿತ ಕ್ರೀಡಾ ಸಾಧಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರು ಪಾಪ ಅವರೇ ವಿನ್ ಆಗ್ತಾರೆ. ಇಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು. ದಯವಿಟ್ಟು ಸಹಕರಿಸಿ. ಸತ್ಯಧಾರವಾಹಿಯ ಹೀರೋ ಅಮೂಲ್ ಬೇಬಿ ಅಂತ ಖ್ಯಾತಿ ಪಡೆದ ಶ್ರೀಯುತ ಸಾಗರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅತಿಥಿ ಸತ್ಕಾರ ಇದೆ, ದಯವಿಟ್ಟು ಸ್ವೀಕರಿಸಬೇಕು. ದಯವಿಟ್ಟು ನಾವು ಆಗಮಿಸಬೇಕು. ಸಾಗರ್. ಎಸ್ ಸರ್.